ನಮ್ಮಮ್ಮ ಇವತ್ತು ಅವರೆಕಾಳ್ದು ಚಿಕ್ಕ ಅವರೆಕಾಳ್ದು ಖಾರ ಮಾಡ್ತಿದ್ದಾರೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ಚಿಕ್ಕ ಅವರೆಕಾಳು, ಅವಲಕ್ಕಿ ಮತ್ತು ಒಣಕೊಬ್ಬರಿ, ಇಲ್ಲಿ ಕಡಲೆ ಬೀಜ ಕರಿತಿದ್ದಾರೆ. ಒಂದು ಬೌಲ್ನಲ್ಲಿ ಕಡಲೆ ಹಾಕ್ಕೊಂಡಿದ್ದಾರೆ. ಈ ಕಡಲೆ ಮೇಲೆ ಕರೆದಿರುವಂತಹ ಕಡಲೆ ಬೀಜ ಎಲ್ಲನೂ ಹಾಕಿದ್ರೆ ಇದು ಗರಿ ಬರುತ್ತೆ ಅಂತ ಹೇಳಿ ಆಲ್ರೆಡಿ ಹಾಕ್ಕೊಂಡಿದ್ದಾರೆ. ಇದನ್ನ ಈಗ ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ದಾರೆ. ಎಣ್ಣೆಯಲ್ಲಿ ಕರೆದು ಈಗ ಕೊಬ್ಬರಿ ಹಾಕ್ತಿದ್ದಾರೆ. ಇದನ್ನು ಬ್ರೌನ್ ಕಲರ್ ಬರೋ ತನಕ ಲೈಟಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಕೊಬ್ಬರಿನೂ ಬ್ರೌನ್ ಕಲರ್ ಬಂದಿದೆ. ಈಗ ಚಿಕ್ಕಿಸಿರೋಂತಹ ಅವರೆಕಾಳನ್ನ ಎಣ್ಣೆಗೆ ಹಾಕೋಣ ಸ್ವಲ್ಪನೇ. ಇದನ್ನು ಅಷ್ಟೇ ಸ್ಕ್ರಿಪ್ಸ್ ಡ್ರೈ ಆಗೋ ತನಕ ನೀಟಾಗಿ ಬೇಯಿಸ್ಕೋಬೇಕು. ಕ್ರಿಸ್ಪಿನೆಸ್ ಬರೋದು ಗೊತ್ತಾಗುತ್ತೆ. ನಿಮಗೆ ಇದು ನೊರೆ ನಿಲ್ಲೋ ತನಕ ಬೇಯಿಸ್ಕೋಬೇಕು. ಇದು ನೊರೆ ಕಡಿಮೆ ಆದರೆ ಇದು ಬೆಂದಿದೆ ಅಂತ ಅರ್ಥ. ಅಕಸ್ಮಾತ್ ಗೊತ್ತಾಗಲಿಲ್ಲ ಬೆಂದಿಲ್ಲದೆ ಇರೋದು ಅಂದರೆ ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ನೊರೆ ಎಲ್ಲ ತುಂಬ್ಕೊಂಡಿದೆಯಲ್ಲ, ಇದು ಪೂರ್ತಿ ಬೆಂದರೆ ಈ ನೊರೆ ಗುಳ್ಳೆ ಬಬಲ್ಸ್ ಬರೋದೆಲ್ಲ ಕಡಿಮೆ ಆಗುತ್ತೆ. ಆವಾಗ ಇದು ಬೆಂದಿದೆ ಅಂತ ಅಂದ್ಕೋಬೋದು. ಇದ್ರದ್ದು ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ನೋಡಿ, ಕಾಳೆಲ್ಲ ಮೇಲ್ಗಡೆ ತೇಲ್ತಾ ಇದೆ. ಈಗ ಅಂದರೆ ಆಗಿದೆ ಅಂತ ಅರ್ಥ. ಅವಲಕ್ಕಿನ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದನ್ನು ಇಟ್ಟು ಜಾಲ್ದು ಬಿಟ್ಟು ಹಾಕೋತಾರೆ. ಇದನ್ನೆಲ್ಲ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಬೂಂದಿ ಖಾರ ಮಾಡಲಿಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಮೆಣಸಿನ್ಕಾಯಿ ಪುಡಿನ ಹಾಕಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಬೂಂದಿ ಖಾರ ಮಾಡಲಿಕ್ಕೆ. ಈಗ ಬೂಂದಿ ಖಾರ ಮಾಡಲಿಕ್ಕೆ ಜಾಲ್ ಸೌಟ್ ತೊಗೊಂಡು ನಾವು ಕಲಸಿಟ್ಕೊಂಡಿರ್ತೀವಲ್ಲ ಹಿಟ್ಟನ್ನು ಈ ರೀತಿಯಾಗಿ ಬಿಟ್ಟರೆ ಅದೇ ಕೆಳಗಡೆ ಬೀಳುತ್ತೆ. ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಬಿಡಿ. ನೋಡಿ ಈ ರೀತಿಯಾಗಿ ಬೂಂದಿಗಳು ದುಂಡಾಗಿ ಬರುತ್ತೆ. ನೀವು ಜಾಲ್ಸೋ ಸಹಾಯದಿಂದ ಬಿಟ್ಟಾಗ ನೀವು ಮನೆಯಲ್ಲೇ ಬೇಕಾದರೆ ಬೂಂದಿನೂ ಮಾಡ್ಕೋಬೋದು. ಇಲ್ಲ ಆಗಲ್ಲ ಅನ್ನೋದಿದ್ದರೆ ನೀವು ಹೊರಗಡೆಯಿಂದ ತಂದು ಅಂಗಡಿಗಳಲ್ಲಿ ಮಿಕ್ಸ್ ಮಾಡ್ಕೋಬೋದು. ಮನೆಯಲ್ಲೇ ಮಾಡೋದ್ರಿಂದ ನಾವೇ ಮಾಡಿರ್ತೀವಿ ಅನ್ನೋ ಖುಷಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿರುತ್ತೆ. ಈಗ ಇದು ಖಾರ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಎಣ್ಣೆ ಬಿಟ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟರೆ ಸಾಕಾಗುತ್ತೆ. ಇದು ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು, ಈಗ ಇದಕ್ಕೆ ಒಗ್ಗರಣೆ ಮಾಡಿರೋ ಅಂಥದ್ದನ್ನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ಪುಡಿ,
ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಬಿಸಿ ಬಿಸಿಯಾದ ಅವರೆಕಾಳು ಮಿಕ್ಸ್ಚರ್ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ನಿಮಗೆ ಹೊಸ ಹೊಸ ರೆಸಿಪಿ ಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.